ಎಲ್ಲರಿಗೂ ನಮಸ್ತೆ. ಪದ್ಮಿನಿ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಒಂದು ಶುಭ ಉಪವಾಸ ದಿನ ಅಥವಾ ವ್ರತ ಅಂತಲೇ ಹೇಳ್ತಾರೆ. ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದ ಸಮಯದಲ್ಲಿ ಶುಕ್ಲ ಪಕ್ಷದ 11ನೇ ದಿನ ಈ ಒಂದು ಏಕಾದಶಿ ಅನ್ನೋದು ಬರುತ್ತೆ. ಹಾಗಾದರೆ ಈ ಒಂದು ಪದ್ಮಿನಿ ಏಕಾದಶಿ ತಿಥಿ ಯಾವಾಗ ಆರಂಭ? ಹೌದು, ಮೇ 26 5:11 ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಏಕಾದಶಿ ತಿಥಿ ಮುಕ್ತಾಯ ಆಗುವಂಥದ್ದು ಮೇ 27 6:22 ಬೆಳಗ್ಗೆ ಮುಕ್ತಾಯ ಆಗುತ್ತೆ. ಪಾರಾಯಣ ಸಮಯ ಬಂದುಬಿಟ್ಟು ಮೇ 28 ಬೆಳಗ್ಗೆ 5:45 7:57 ಇರುತ್ತೆ. ಸೊ ಈ ಒಂದು ಏಕಾದಶಿಯನ್ನು ನಾವು ಪದ್ಮಿನಿ ಏಕಾದಶಿ ಅಂತ ಹೇಳಿ ಕರಿತಾ ಇದ್ದೀವಿ. ಅಧಿಕ ಮಹಿನಾವು ಪ್ರತಿ 3 ವರ್ಷಗಳಿಗೊಮ್ಮೆ ಬರುವಂಥ ಹಿಂದೂ ಕ್ಯಾಲೆಂಡರ್ನ ಹೆಚ್ಚುವರಿ ಚಂದ್ರಮಾನ ಮಾಸ ಅಂತಲೇ ಹೇಳಿದ್ದಾರೆ ಈ ಅಧಿಕ ಮಾಸ ಅಂತ. ಈ ವಿಶೇಷ ಅವಧಿಯು ಪಾಪಗಳ ಕ್ಷಮೆಯನ್ನು ಪಡೆಯಲು ಮತ್ತು ಮನಸ್ಸು, ದೇಹ ಮತ್ತು ಆತ್ಮದ ಶುದ್ಧೀಕರಣಕ್ಕೆ ಸೂಕ್ತ ಸಮಯ ಅಂತಲೇ ಹೇಳಿದ್ದಾರೆ. ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಿಮಗೆ ನಿಮ್ಮ ಹಿಂದಿರತಕ್ಕಂಥ ಏನೇ ಒಂದು ಪಾಪ ಕರ್ಮಗಳಿದ್ರೂ ಕೂಡ ನೀವು ಅದರಿಂದ ಶುದ್ಧ ಆಗಬಹುದು. ಈ ಪದ್ಮಿನಿ ಏಕಾದಶಿ ಕಮಲ ಏಕಾದಶಿ ಅಂತಲೂ ಕೂಡ ಜನಪ್ರಿಯ ಆಗಿದೆ. ಇದನ್ನು ಭಾರತದಾದ್ಯಂತ ಪೂರ್ಣ ಉತ್ಸಾಹದಿಂದ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಹರಿ ವಿಷ್ಣುವಿಗೆ ಸಮರ್ಪಿತವಾದಂಥ ಈ ಒಂದು ಪವಿತ್ರ ವ್ರತ, ಈ ಒಂದು ಏಕಾದಶಿ ನಿಮ್ಮ ಎಲ್ಲ ಆಸೆಗಳನ್ನು ಕೂಡ ಈಡೇರಿಸುತ್ತೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡದೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ. ಈ ಒಂದು ಏಕಾದಶಿ ತುಂಬ ಒಂದು ಪುಣ್ಯವನ್ನು ನಮಗೆ ತಂದು ಕೊಡುತ್ತೆ. ಈ ಒಂದು ಉತ್ತಮ ಕಾಲ ಅಂತಲೇ ಕೂಡ ನಾವು ಹೇಳ್ಬೋದು. ಈ ಒಂದು ಏಕಾದಶಿ ದಿನ ಯಾವುದೇ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಆಹಾರ, ಯಾವುದೇ ಒಂದು ಆಹಾರವನ್ನು ಸೇವಿಸದೆ ದಿನ ಪೂರ್ತಿ ಉಪವಾಸವನ್ನು ಇದ್ದು ನಿಮ್ಮ ಯಾವುದೇ ಒಂದು ಆಸೆಗಳು, ಬೇಡಿಕೆಗಳು ಇದ್ದರೂ ಕೂಡ ಈಡೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪದ್ಮಿನಿ ಏಕಾದಶಿ ವ್ರತ ಆಚರಣೆ ಮಾಡ್ತಕ್ಕಂಥವ್ರು ಸೂರ್ಯೋದಯ ಸಮಯದಲ್ಲಿ ಎದ್ದು ಆತ್ಮ ದೇಹವನ್ನು ಶುದ್ಧೀಕರಿಸಿ ಮುಂಜಾನೆ ಸ್ನಾನವನ್ನು ಮಾಡಬೇಕು. ಉಪವಾಸ ದಿನದ ಪ್ರಮುಖ ಆಚರಣೆಗಳಲ್ಲಿದ್ದು ತುಂಬ ಮುಖ್ಯವಾದದ್ದು. ಬೆಳಗ್ಗೆನೇ ಎದ್ದು ಸ್ನಾನವನ್ನು ಮಾಡಬೇಕು, ನಿಮ್ಮ ಆತ್ಮವನ್ನು ಶುದ್ಧೀಕರಿಸ್ಕೋಬೇಕು. ಪದ್ಮಿನಿ ಏಕಾದಶಿಯ ದಿನ ನೀವು ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡಬೇಕಾಗತ್ತೆ. ಉದ್ದಿನ ಬೇಳೆ, ಅಕ್ಕಿ, ಪಾಲಕು, ಕಡಲೆ, ಜೇನುತುಪ್ಪ ಯಾವುದೇ ಒಂದು ಆಹಾರ ವಸ್ತುಗಳನ್ನು ನೀವು ತಿನ್ನುವಂಥ ಅವಕಾಶ ಇರುವುದಿಲ್ಲ. ಕೆಲವು ಭಕ್ತರು ಹಣ್ಣು, ಹಾಲಿನ ಉತ್ಪನ್ನಗಳನ್ನು ಸೇವಿಸ್ತಾರೆ. ಬಟ್ ಏನೂ ಸೇವನೆ ಮಾಡದೇ ಇರುವುದು ತುಂಬಾ ಒಳ್ಳೆಯ ಒಂದು. ಈ ದಿನ ಹಗಲಿನಲ್ಲಿ ಒಮ್ಮೆ ಒಂದು ಸಾತ್ವಿಕ ಆಹಾರವನ್ನು ಸೇವಿಸುವ ಆಹಾರ ಹಗುರವಾಗಿರಬೇಕು. ಕೆಲವರು ಈಗ ಆರೋಗ್ಯ ಚೆನ್ನಾಗಿರೋದಿಲ್ಲ, ಬಟ್ ಅವರು ಮಾಡಬೇಕು ಅಂತಿದೆ ಸಾತ್ವಿಕ ಆಹಾರವನ್ನು ಅವರು ಸೇವಿಸಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಅಂತ ಒಂದು ಆಹಾರವನ್ನು ಸೇವನೆ ಮಾಡಬಾರ್ದು. ಏಕಾದಶಿಯ ಇಡೀ ರಾತ್ರಿ ಭಕ್ತರು ಉಪವಾಸವನ್ನು ಮಾಡ್ತಾರೆ. ಉಪವಾಸ ಮಾಡುವಾಗ ರಾತ್ರಿ ಜಾಗರಣೆ ಮಾಡುವುದು ತುಂಬಾ ಅಗತ್ಯ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯು ಮಲಗಲು ಬಯಸಿದ್ರೆ ನೆಲದ ಮೇಲೆ ಮಲಗಬೇಕಾಗತ್ತೆ. ಪದ್ಮಿನಿ ಏಕಾದಶಿ ವ್ರತನ ರಾತ್ರಿ ಹೊತ್ತು ಮಲಗುವಾಗ ಬರೀ ನೆಲದ ಮೇಲೆ ಮಲಗೋಬೇಕು. ಈ ವ್ರತ ಮರುದಿನ ಬೆಳಗ್ಗೆ ನಿಮಗೆ ಕೊನೆಗೊಳ್ಳುತ್ತೆ. ಈ ದಿನ ವಿಷ್ಣುವಿನ ಒಂದು ದೈವಿಕ ಆಶೀರ್ವಾದವನ್ನು ಪಡೆಯೋದಕ್ಕೆ ಪೂಜೆಯನ್ನು, ಅಭಿಷೇಕವನ್ನು ಮಾಡಲಾಗುತ್ತೆ. ಹೂಗಳು, ತುಳಸಿ ಎಲೆಗಳು, ಧೂಪ, ದೀಪ, ದ್ರವ್ಯಗಳಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ದಾನವು ಈ ದಿನ ಮತ್ತೊಮ್ಮೆ ತುಂಬ ಪ್ರಮುಖ ಆಚರಣೆ ಅಂತಲೇ ಹೇಳ್ಬೋದು. ಪದ್ಮಿನಿ ಏಕಾದಶಿಯ ದಿನ ನೀವು ಬ್ರಾಹ್ಮಣರಿಗೆ ಆಹಾರ, ಬಟ್ಟೆಗಳನ್ನು ನಿರ್ಗತಿಕರಿಗೆ ಕೂಡ ನೀವು ದಾನವಾಗಿ ನೀಡಬಹುದು. ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ಏನೆಲ್ಲ ಉಪಯೋಗ? ಹೌದು, ಗ್ರಂಥ ಪುರಾಣಗಳಲ್ಲಿ ಹೇಳಿರೋ ಪ್ರಕಾರ ಈ ಏಕಾದಶಿ ವ್ರತ ಆಚರಣೆ ತುಂಬ ಮಹತ್ವವನ್ನು ಹೊಂದಿದೆ. ಶ್ರೀಕೃಷ್ಣ ಧರ್ಮರಾಜ ಯುಧಿಷ್ಠಿರನಿಗೆ ವಿವರಿಸಿದನಂತೆ. ಪದ್ಮಿನಿ ಏಕಾದಶಿಯನ್ನು ಮೊದಲು ರಾಜ ಕಾರ್ತವೀರ್ಯನಿಗೆ ರಾಣಿ ಪದ್ಮಿನಿ ಆಚರಿಸಿದಳು. ಮತ್ತು ಅವಳ ಸಮರ್ಪಣೆಯಿಂದಾಗಿ ಏಕಾದಶಿಯನ್ನು ಅವಳ ಹೆಸರು ಕೂಡ ಪದ್ಮಿನಿ ಒಂದು ಆಚರಣೆ ಮಾಡಿರೋದ್ರಿಂದ ಈ ಒಂದು ಏಕಾದಶಿಗೆ ಪದ್ಮಿನಿ ಏಕಾದಶಿ ಅಂತ ಕೂಡ ಹೇಳಿದ್ದಾರೆ. ಪದ್ಮಿನಿ ಏಕಾದಶಿಯ ಪದ್ಧತಿ, ಆಚರಣೆಗಳನ್ನು ವರ್ತಮಾನ ಮತ್ತು ಹಿಂದಿನ ಜನ್ಮಗಳ ಪಾಪಗಳನ್ನು ತೊಳೆದುಕೊಳ್ಳೋದಕ್ಕೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಕೊನೆಯಲ್ಲಿ ವಿಷ್ಣುವಿನ ವಾಸಸ್ಥಾನ ಆಗಿರ್ತಕ್ಕಂಥ ವೈಕುಂಠದಲ್ಲಿ ಕೂಡ ನೀವು ಸ್ಥಾನವನ್ನು ಪಡೆಯಬಹುದು.
ಸೊ ಹಾಗಾಗಿ ಯಾರೂ ಕೂಡ ತಪ್ಪಿಸದೆ ಈ ಪದ್ಮಿನಿ ಏಕಾದಶಿ, ಜ್ಯೇಷ್ಠ ಮಾಸದ ಪದ್ಮಿನಿ ಏಕಾದಶಿಯನ್ನು ಆಚರಣೆ ಮಾಡಿ ನಿಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡು ಉತ್ತಮ ಸಮಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.